ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನೀವು ವೀಕ್ಷಣೆ ಮಾಡಿಕೊಳ್ಳುತ್ತಿರೋದು ಕರ್ನಾಟಕ ವರ್ಸಸ್ ಹೈದರಾಬಾದ್. ಕರ್ನಾಟಕದ ಕಬಡ್ಡಿ ಅಭಿಮಾನಿಗಳಿಗೆ ಒಂದು ಬೇಸರದ ಸಂಗತಿ ಏನಂದ್ರೆ, ಕರ್ನಾಟಕದ ಕ್ಯಾಪ್ಟನ್ ಆದಂತಹ ಕಮಲಿ ಅವರು ಇಂದಿನ ಮ್ಯಾಚ್ ನಲ್ಲಿ ಬರೀ ಒಬ್ಬ ಎಕ್ಸ್ಟ್ರಾ ಪ್ಲೇಯರ್ ಆಗಿರ್ತಾರೆ. ಅವರ ಬದಲು ಕ್ಯಾಪ್ಟನ್ಸಿ ಜಾಗಕ್ಕೆ ವೈಸ್ ಕ್ಯಾಪ್ಟನ್ ಆದಂತಹ ಅಶ್ವಿನಿ ಅವರು ಬರ್ತಿದ್ದಾರೆ. ಹೇಳು ಬೇಬಿ, ವಾಟ್ಸ್ ಗೋಯಿಂಗ್ ಆನ್? ಅವಳು ಸುಮ್ಮನೆ ಎಕ್ಸ್ಟ್ರಾ ಪ್ಲೇಯರ್ ಆಗಿದ್ದಾಳೆ. ಆಡ್ತಿಲ್ವಾ? ಓಕೆ, ಅವಳು ಫೀಲ್ಡಿಗೆ ಇಳಿಯೋದಕ್ಕೆ ಏನು ಮಾಡಬೇಕು ಅಂತ ನನಗೆ ಗೊತ್ತು. ನಾನು ಮಾಡ್ತೀನಿ, ನೀನು ಕೂತ್ಕೊಂಡು ನೋಡ್ತಾ ಇರು. ಅವಳು ಈಗ ಫೀಲ್ಡಿಗೆ ಇಳಿತಾಳೆ, ಆಡ್ತಾಳೆ. ಈಗ ಸದ್ಯಕ್ಕೆ ರೆಫರಿ ಎರಡು ತಂಡದ ಕ್ಯಾಪ್ಟನ್ ಅನ್ನ ಕರೆದಿದ್ದಾರೆ. ಮತ್ತೊಮ್ಮೆ ಈ ಮ್ಯಾಚ್ ನಲ್ಲಿ ಟಾಸ್ ಅನ್ನ ಗೆದ್ದಿದೆ ಕರ್ನಾಟಕದ ತಂಡ. ಹಾಗೆ ರೈಡಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದೆ. ನೋಡೋಣ ಕಮಲಿ ಅವರು ಇಲ್ಲದ ಕರ್ನಾಟಕದ ತಂಡ ಈ ಮ್ಯಾಚ್ ನ ಹೇಗಾಡುತ್ತೆ ಅಂತ. ಮೊದಲಿಗೆ ಕರ್ನಾಟಕದಿಂದ ರೈಡ್ಗೆ ಬರ್ತಾ ಇದ್ದಾರೆ ಕ್ಯಾಪ್ಟನ್ ಅಶ್ವಿನಿ ಅವರು. ಒಂದು ಒಳ್ಳೆ ಸ್ಟಾರ್ಟ್ ಕರ್ನಾಟಕದ ತಂಡಕ್ಕೆ ಅಶ್ವಿನಿ ಅವರು ಮಾಡಿದರೆ 1 ಪಾಯಿಂಟ್. ಇದರಿಂದ ಕರ್ನಾಟಕ ತಂಡದ ಸ್ಕೋರ್ 1, ಹೈದರಾಬಾದ್ 0. ವಾವ್, ಸೇರಿಗೆ ಸವಾ ಸೇರು. ಕರ್ನಾಟಕ ತಂಡ ರೈಡ್ಗೆ ಬಂದಾಗ 1 ಪಾಯಿಂಟ್ ಮಾಡಿದ್ರೆ ಹೈದರಾಬಾದ್ ಅವರು 2 ಪಾಯಿಂಟ್ ಮಾಡಿದ್ದಾರೆ. ಇದರಿಂದ ಹೈದರಾಬಾದ್ ಸ್ಕೋರ್ 2, ಕರ್ನಾಟಕ 1. ವಾವ್, ಹೈದರಾಬಾದ್ ಅವರ ಕಡೆಯಿಂದ ಒಂದು ಜಾಣತನದ ಪ್ರದರ್ಶನ ಅಂತಾನೆ ಹೇಳ್ಬೋದು. ಇದರಿಂದ ಸ್ಕೋರ್ ಕರ್ನಾಟಕ 1 ಹಾಗೆ ಹೈದರಾಬಾದ್ 3. ವಾವ್, ರಭಸದ ಪ್ರದರ್ಶನ ಹೈದರಾಬಾದ್ ಅವರ ಕಡೆಯಿಂದ. ನೀಲಾ ಅವ್ರನ್ನ ಸೀದಾ ಬೌಂಡ್ರಿಯಿಂದನೇ ಆಚೆ ಎಸ್ತಿದ್ದಾರೆ. ಇದರಿಂದ ಸ್ಕೋರ್ ಹೈದರಾಬಾದ್ 4 ಹಾಗೆ ಕರ್ನಾಟಕ 1.
ಸದ್ಯಕ್ಕೆ ಸ್ಕೋರ್ ಕರ್ನಾಟಕ 1 ಹಾಗೆ ಹೈದರಾಬಾದ್ 5. ಜೋರಾದ ಏಟಿಗೆ ಕರ್ನಾಟಕದ ಒಂದು ಪ್ಲೇಯರ್ ಇಂಜುರಿ ಆಗಿರುವಂತಹ ಸಾಧ್ಯತೆ ಇದೆ. ಆತಂಕದಲ್ಲಿ ಕರ್ನಾಟಕ, ಯಾಕಂದ್ರೆ ಕರ್ನಾಟಕದಲ್ಲಿ ಈ ಒಂದು ಮ್ಯಾಚ್ ನಲ್ಲಿ ಜಾಸ್ತಿ ಎಕ್ಸ್ಟ್ರಾ ಪ್ಲೇಯರ್ಸ್ ಕೂಡ ಇಲ್ಲದೆ ಇರೋದ್ರಿಂದ ಮುಂದೆ ಏನಾಗುತ್ತೆ ಅಂತ ಕಾದು ನೋಡ್ಬೇಕಾಗಿದೆ ವೀಕ್ಷಕರೇ. ಕಮಲಿ, ಪಿಂಕ್ ಇವಾಗ ಮ್ಯಾಚ್ ಆಡೋ ಹಾಗಿಲ್ಲ, ಇಂಜುರಿ ಆಗಿದೆ. ಎಕ್ಸ್ಟ್ರಾ ಪ್ಲೇಯರ್ ಯಾರು ಬೇಕಾದ್ರೂ ಆಡ್ಬೋದು, ಆದ್ರೆ ನಿನ್ನಷ್ಟು ಚೆನ್ನಾಗಿ ಯಾರು ಆಡಲ್ಲ ಕಮಲಿ, ಅರ್ಥ ಮಾಡ್ಕೋ. ನೀನ್ ಬಂದ್ರೇನೆ ನಾವು ಮ್ಯಾಚ್ ವಿನ್ ಆಗೋದಕ್ಕಾಗೋದು ಕಮಲಿ, ಪ್ಲೀಸ್ ಅರ್ಥ ಮಾಡ್ಕೋ. ಕಮಲಿ ಅವರೇ, ನೀವು ಟೆನ್ಷನ್ ಆಗಬೇಡಿ. ಟೀಮ್ ಅವ್ರಿಗೆ ಹೋಪ್ಸ್ ಕೊಡಿ, ಕೂಲಾಗಿ ಆಡೋದಕ್ಕೆ ಹೇಳಿ. ಯಾವುದೇ ಕಾರಣಕ್ಕೂ ನೀವು ಕೋರ್ಟ್ ಹಿಡಿಯೋ ಹಾಗಿಲ್ಲ. ಆಲ್ ದಿ ಬೆಸ್ಟ್. ನಾನು ಆಚೆ ಕೂತ್ಕೊಂಡೆ ಎಲ್ಲನೂ ನಿಮ್ಗೆ ಗೈಡ್ ಮಾಡ್ತಾ ಇರ್ತೀನಿ. ಯಾವಾಗ ಕ್ಯಾಚ್ ಮಾಡ್ಬೇಕು ಅನ್ನೋದನ್ನು ನಾನ್ ಸನ್ನೆಲೆ ಹೇಳ್ತೀನಿ. ಯಾವಾಗ್ಲೂ ನನ್ನ ಕಡೆ ಗಮನ ಇಡೋದನ್ನ ಮರಿಬೇಡಿ. ನಾವು ಒಗ್ಗಟ್ಟಾಗಿದ್ರೆ ಎಂತ ಸ್ಟ್ರಾಂಗ್ ಆಗಿರೋ ಶತ್ರುನು ಸೋತೋಗ್ತಾನಂತೆ. ನಾವ್ ಯಾವ್ದೇ ಸಮಯದಲ್ಲೂ ಒಗ್ಗಟ್ಟಾಗೆ ಆಡುಮ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಫಸ್ಟ್ ಹಾಫ್ ಕಬಡ್ಡಿ ಮ್ಯಾಚ್ ನಲ್ಲಿ ಕರ್ನಾಟಕದವರು ತುಂಬಾ ನೀರಸ ಪ್ರದರ್ಶನವನ್ನ ಕೊಟ್ಟಿದ್ದಾರೆ. ಈಗ ಸೆಕೆಂಡ್ ಹಾಫ್ ನಲ್ಲಿ ಅವರು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಕಾದು ನೋಡೋಣ. ವಾವ್, ಎಕ್ಸಲೆಂಟ್, ಬಹಳ ಬ್ರಿಲಿಯಂಟ್ ಆದ ಪ್ರದರ್ಶನ. Excellent.
ಕರ್ನಾಟಕದ ತಂಡದ ಲಿಖಿತ ಅವರು ಎಂತ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಕರ್ನಾಟಕದ ಸ್ಕೋರ್ 4 ಹಾಗೆ ಹೈದರಾಬಾದ್ 7. ಫಸ್ಟ್ ಹಾಫ್ ನಲ್ಲಿ ಹೈದರಾಬಾದ್ ಅವರು ಕರ್ನಾಟಕಕ್ಕೆ ಕೊಟ್ಟ ಏಟಿಗೆ ಕರ್ನಾಟಕದವರು ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಈಗ ಕರ್ನಾಟಕದ ತಂಡದಿಂದ ಕ್ಯಾಪ್ಟನ್ ಅಶ್ವಿನಿ ಅವರು ರೈಡ್ಗೆ ಬಂದಿದ್ದಾರೆ. ಈ ಟೈಮ್ ನಲ್ಲಿ ಅಶ್ವಿನಿ ಅವರು ಮಿನಿಮಮ್ 2 ಪಾಯಿಂಟ್ ತಗೊಂಡ್ರೆ ಆಗ ಗೇಮ್ ಡ್ರಾ ಹಂತಕ್ಕೆ ಬರುತ್ತೆ. ಇಲ್ಲದೆ ಹೋದ್ರೆ ಕರ್ನಾಟಕ ಈ ಮ್ಯಾಚ್ ನ ಕಳ್ಕೋಬೇಕಾಗುತ್ತೆ. Wow! Super, fabulous, fantastic, marvelous! ಕರ್ನಾಟಕಕ್ಕೆ ಸಿಗ್ತಾ ಇದೆ 5 ಪಾಯಿಂಟ್. ಸೊ ಇದರಿಂದ ಕರ್ನಾಟಕಕ್ಕೆ 10 ಪಾಯಿಂಟ್ ಹಾಗೆ ಹೈದರಾಬಾದ್ ತಂಡಕ್ಕೆ 7 ಪಾಯಿಂಟ್. ಜಯ ಗಳಿಸಿದೆ ಕರ್ನಾಟಕ. ಬೇಬಿ, ವಾಟ್ ಮಾಮ್, ಇವತ್ತೇನೋ ದೊಡ್ಡದಾಗಿ ಹೇಳಿದ್ರಿ. ಕಾಮಿಡಿ ಗ್ರೌಂಡ್ ಇಳಿತಾಳೆ, ನಾನು ಆಪೋಸಿಟ್ ಟೀಮ್ ಹತ್ರ ಮಾತಾಡಿದ್ದೀನಿ, ಅವರೆಲ್ಲ ಸೇರಿ ಅವಳ ಮೇಲೆ ಬಿದ್ದು ಅವಳ ಲೈಫನ್ನೇ ಹಾಳು ಮಾಡ್ತಾರೆ, ಹಾಗೆ ಹೀಗೆ ಅಂತಲ್ಲ. ಈಗ ಯಾಕೆ ಮಾತಾಡ್ತಿಲ್ಲ ಮಾಮ್? ಡು ಯು ನೋ, ಇವತ್ತು ಕಮಲಿ ಕಬಡ್ಡಿ ಆಡ್ದೆ ಟೀಮ್ ನ ಗೆಲ್ಸಿದ್ಲು. ಡಿಡ್ ಯು ನೋ ದಟ್? ವಾಟ್ ಡಿಡ್ ಯು ಸೇ ಮಾಮ್? ಕಮಲಿಗೆ ಆಪ್ಷನ್ ಇಲ್ಲ ಅಂತನಾ? ಅವಳ ಟೀಮ್ ಅಲ್ಲಿ 2 ಎಕ್ಸ್ಟ್ರಾ ಪ್ಲೇಯರ್ಸ್ ಇದ್ದಾರೆ ಮಾಮ್. ಅವಳ ಬದಲು ಅವರೇ ಆಡಿದ್ರು, ಮ್ಯಾಚ್ ಕೂಡ ಗೆದ್ರು. ಅಲ್ಟಿಮೇಟ್ಲಿ ನಾನ್ ಅನ್ಕೊಂಡಿದ್ದು ಆಗ್ತಿಲ್ಲ ಅಷ್ಟೇ. ಯೋಚನೆ ಮಾಡದೆ ನಾನು ಚಾಲೆಂಜ್ ಮಾಡಿಲ್ಲ ಬೇಬಿ. ರಿಷಿ ನಿನ್ನವನಾಗ್ತಾನೆ ಅನ್ನೋದು ಸತ್ಯ. ಇವತ್ತು ಏನೇ ನಡೀಲಿ, ಯಾರೇ ಗೆಲ್ಲಿ, ಕೊನೆಗೆ ಗೆಲ್ಲೋದು ನೀನ್ ಅನ್ಕೊಂಡ್ ಹಾಗೆ ಎಲ್ಲ ನಡೆಯೋದು. ನನ್ನ ಮಾತಿನ ಮೇಲೆ ನಂಬಿಕೆ ಇಡು.
ನಾನು ಆ ಕಮಲಿಗೆ ಕೊಟ್ಟ ಟೈಮ್ ಮುಗಿತಾ ಬಂತು. ಕೊನೆ ದಿನ ಅವಳು ಋಷಿನ ಬಿಟ್ಟು ಹೋಗ್ಲೇಬೇಕು. ಅದೊಂದೇ ದಾರಿ ಇರೋದು. ಇನ್ ಮ್ಯಾಚ್ ವಿಷಯಕ್ಕೆ ಬಂದ್ರೆ 2 ಮ್ಯಾಚ್ನಲ್ಲಿ ಆ ಕಮಲಿ ಗೆದ್ಲು ಅಂತ ನೀನ್ ಫೀಲ್ ಆಗ್ಬೇಡ. ಇನ್ನೂ ನಮಗ್ ಚಾನ್ಸ್ ಇದೆ. ಫೈನಲ್ ಅಲ್ಲಿ ಅವಳಿಗೆ ಸೋಲೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಅದು ಹೇಗೆ ಮಾಮ್? ಗೊತ್ತಿಲ್ಲ ಬೇಬಿ, ಗೊತ್ತಿಲ್ಲ. ಇದುವರೆಗೂ ತುಂಬಾ ಯೋಚನೆ ಮಾಡಿರೋ ಪ್ಲಾನ್ಸ್ ಎಲ್ಲ ಕೆಟ್ಟು ಹೋಗಿದೆ. ಅವಸರದ ಅಡಿಗೆ ರುಚಿ ಅನ್ನೋ ಹಾಗೆ ಬೇರೆ ಯಾವ ದಾರಿನೂ ಇಲ್ವೇ ಇಲ್ಲ ಅನ್ನೋವಾಗ್ಲೇ ಹೊಸ ದಾರಿ ಕಾಣೋದು. ನಾನೇನೋ ಮಾಡ್ತೀನಿ, ನೀನು ಹೋಪ್ಸ್ ಕಳ್ಕೋಬೇಡ. ಗಾಡ್, ನಂಗೆ ಏನು ಅರ್ಥ ಆಗ್ತಿಲ್ಲ ಮಾಮ್. ನೀವ್ ನೋಡಿದ್ರೆ ನಾನೇ ಗೆಲ್ತೀನಿ ಅಂತೀರಾ, ಆ ಕಮಲಿ ನೋಡಿದ್ರೆ ಗೆಲ್ತಾನೆ ಇದ್ದಾಳೆ. ಅವಳ ಹತ್ರ ಋಷಿನೂ ಇದ್ದಾನೆ, ಮಗುನೂ ಇದೆ, ಫೈನಲಿ ಗೆಲುವು ಅವಳ ಹತ್ರನೇ ಇದೆ. ಇಷ್ಟೆಲ್ಲ ಆದ್ರೂ ನಾನು ಅದ್ ಹೇಗ್ ಗೆಲ್ತೀನೋ ನನ್ಗೆ ಗೊತ್ತಿಲ್ಲ. ಈ ಸಮಾಧಾನದ ಮಾತನ್ನ ಕೇಳಿ ಕೇಳಿ ನನಗೂ ಸಾಕಾಗೋಗಿದೆ. ಬೇಬಿ, ನಿನ್ನನ್ನ ಸಮಾಧಾನವಾಗಿರೋದಕ್ಕೆ ಹೇಳಿ ನಾನು ಸುಮ್ಮನಿದ್ದೀನಿ ಅನ್ಕೋಬೇಡ. ಒಳಗೊಳಗಡೆ ಸಮರ ನಡೆಸ್ತಾನೆ ಇದ್ದೀನಿ. ಡೋಂಟ್ ವರಿ, ನಿನಗೆ ಗೆಲುವನ್ನ ತಂದು ಕೊಟ್ಟೆ ಕೊಡ್ತೀನಿ. ಕಮಲಿ ಅವರೇ, ಐ ಆಮ್ ರಿಯಲಿ ಸಾರಿ. ನನಗೋಸ್ಕರ ನಿಮ್ಮ ಕನಸಿಗೆ ನೀವೇ ಮೋಸ ಮಾಡ್ಕೊಳ್ಳೋ ಹಾಗಾಯ್ತು. ಸರ್, ನಾನು ಆವಾಗಲೇ ಹೇಳಿಲ್ವಾ ಸರ್, ಈ ಮಗು ನನ್ನ ಕನ್ಸು ಕೂಡ ಅಂತವ. ನೀವ್ಯಾಕೆ ಇದಕ್ಕೆ ಪದೇ ಪದೇ ಸಾರಿ ಕೇಳ್ತಿದ್ದೀರಾ? ನನಗೆ ಗಿಲ್ಟ್ ಕಾಡ್ತಿದೆ ಕಮಲಿ ಅವರೇ. ನಿಮ್ಮ ಕೋಚ್ ಕೂಡ ನಿಮ್ಮ ಮೇಲೆ ಕೋಪ ಮಾಡಿಕೊಂಡ್ರು. ನಿಮ್ಮ ಟೀಮ್ಗೂ ಇದರಿಂದ ಬೇಜಾರಾಗಿದೆ ಅನ್ಸುತ್ತೆ. ಸರ್, ಅವ್ರು ಇವಾಗ ಕೋಪ ಮಾಡ್ಕೊಂಡ್ರು, ಮುಂದೆ ಅವ್ರಿಗೆ ಅರ್ಥ ಆಯ್ತೈತೆ ಸರ್. ತುಂಬ ದೊಡ್ಡ ವ್ಯಕ್ತಿತ್ವ ಕಮಲಿ ಅವರೇ ನಿಮ್ಮದು. ಇಂಥ ಗೋಲ್ಡನ್ ಆಪರ್ಚುನಿಟಿನ ನಮಗೋಸ್ಕರ, ನಮ್ಮ ಖುಷಿಗೋಸ್ಕರ ತ್ಯಾಗ ಮಾಡ್ತೀರಲ್ಲ. ಸರ್, ಇದ್ರಾಗೆ ತ್ಯಾಗ ಏನ್ ಬಂತು ಸರ್? ಈ ಮಗು ನನ್ನ ಮಗುನೂ ಅಲ್ವಾ ಸರ್? ಅದೇನದು ನನ್ನ ಕನ್ಸು ನಿಮ್ಮ ಕನ್ಸು ಅಂತೆಲ್ಲ ಮಾತಾಡ್ತಿದ್ದೀರಲ್ಲ. ನಾವಿಬ್ರು ಒಂದೇ ಅನ್ಯಾಕೆ ನಮ್ಮಿಬ್ರು ಕನ್ಸು ಒಂದೇಯ. ಈಗ ಇದ್ರ ಬಗ್ಗೆ ಬಿಡಿ, ನಡೀರಿ ಹೋಗುಮ. ರಿಷಿ ಸರ್, ನಮ್ಗೆ ಹೆಣ್ಮಗು ಹುಟ್ಟುತ್ತಾ ಅಥವಾ ಗಂಡ್ಮಗುನ? ನನಗಂತೂ ನಿಮ್ಮ ಥರ ಮುದ್ದು ಹೆಣ್ಮಗುನೇ ಬೇಕು. ನನಗೆ ನಿಮ್ ತರ ಇರೋ ಒಂದ್ ಗಂಡ್ಮಗುನೇ ಬೇಕು. ಚಾನ್ಸೇ ಇಲ್ಲ, ನಮ್ಗೆ ಹೆಣ್ಮಗುನೇ ಆಗೋದು. ಇಲ್ಲ ಸರ್, ಗಂಡ್ಮಗುನೆಯ. ಚಾಲೆಂಜಾ? ಚಾಲೆಂಜ್. ಹೌದಾ? ಈಗಲೇ ಕನ್ಫರ್ಮ್ ಮಾಡ್ತೀನಿ, ನಿಮ್ಮ ಹೊಟ್ಟೆಲ್ ಬೆಳಿತಿರೋ ಮಗು ಹೆಣ್ಮಗುನೇ ಅಂತ. ಹಲೋ, ನನ್ನ ಹೆಂಡತಿ ಹೊಟ್ಟೆಲ್ ಬೆಳಿತಿರೋ ಮಗು ಮಿನಿ ರಿಷಿನಾ ಅಥವಾ ಮಿನಿ ಕಮಲಿನಾ? ಎಸ್, ನಾನೇ ಗೆದ್ದೆ. ನನ್ ಗೆಸ್ಸೇ ಕರೆಕ್ಟ್. ನನ್ನ ಮುದ್ದು ಹೆಂಡತಿ ಹೊಟ್ಟೆಲ್ ಬೆಳಿತಿರೋದು ಹೆಣ್ಮಗುನೇ. ಸರ್, ಈ ಹುಡುಗಾಟ ಎಲ್ಲ ಸಾಕು. ಕಮಲಿ ಅವರೇ, ನನ್ನ ಮಗಳು ಆ ಪುಟ್ಟು ಕಾಲಿಂದ ನಂಗೆ ಯಾವಾಗ ಓದಿಯೋದು? ಸರ್, ಅದಕ್ಕೆಲ್ಲ ಇನ್ನ ಸ್ಯಾನೇನೆ ಟೈಮ್ ಐತೆ. ಇವಾಗ ಹೊರಡುಮಾ? ಹೊರಡೋಣ.